ಇದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಓಂ ಪ್ರಕಾಶ್ ಮುನ್ನೂರು, ಗಮನಿಸ್ತಾ ಇದ್ದೀವಿ ಚಿತ್ತಾಪುರದೇ ಒಂದು ರೀತಿಯಲ್ಲಿ ಚಿಂತೆ ಆಗೋಗಿದೆ. ಈ ಪಥಸಂಚಲನದ ಕಿಚ್ಚು ನಿಲ್ಲುವಂತ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. RSS ವರ್ಸಸ್ ಭೀಮ್ ಆರ್ಮಿ ಅನ್ನುವಂಥದ್ದು ಆಗಿದೆ. ಸದ್ಯಕ್ಕೆ ಯಾವ ರೀತಿ ಇದೆ ಪರಿಸ್ಥಿತಿ? ಈ ಮುಂದಿನ ಭಾನುವಾರ ಏನಾಗಬಹುದು ಅನ್ನುವಂಥ ನಿರೀಕ್ಷೆ ಇದೆ? ಅಶ್ವಿನಿ, ಖಂಡಿತವಾಗ್ಲೂ ಸಚಿವ ಪ್ರಿಯಾಂಕ್ ಖರ್ಗೆ ಸ್ವಕ್ಷೇತ್ರ ಚಿತ್ತಾಪುರ ಪಟ್ಟಣ ಪಥಸಂಚಲನಕ್ಕಾಗಿ ಹೈ ವೋಲ್ಟೇಜ್ ಕದನ ಕಣವಾಗಿ ಮಾರ್ಪಟ್ಟಿರುವಂಥದ್ದು. ಒಂದು ಕಡೆ RSS ಪಥಸಂಚಲನ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನವೆಂಬರ್ 2ಕ್ಕೆ ಅನುಮತಿಯನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಮತ್ತೊಂದು ಕಡೆ ಭೀಮ್ ಆರ್ಮಿ ದಲಿತ್ ಪ್ಯಾಂಥರ್ ಕೂಡ ಏನು ನವೆಂಬರ್ 2ರಂದೇ ನಾವು ಪಥಸಂಚಲನವನ್ನು ನಡೆಸ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಇಲ್ಲಿವರೆಗೂ ಕೂಡ RSS ವರ್ಸಸ್ ಸರ್ಕಾರ ಅನ್ನುವಂಥ ರೀತಿಯಲ್ಲಿ ಫೈಟ್ ನಡೆದಿತ್ತು. ಇದೀಗ RSS ವರ್ಸಸ್ ಸರ್ಕಾರ, RSS ವರ್ಸಸ್ ಭೀಮ್ ಆರ್ಮಿ ದಲಿತ ಪ್ಯಾಂಥರ್ ಅನ್ನುವಂಥ ರೀತಿಯಲ್ಲಿ ಫೈಟ್ ನಡೆದಿರುವಂಥದ್ದು. ಯಾಕಂತಂದ್ರೆ ಸರ್ಕಾರಿ ಸ್ಥಳಗಳಲ್ಲಿ RSS ಕಾರ್ಯಚಟುವಟಿಕೆಗಳನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡಂತ ನಿರ್ಣಯಕ್ಕೆ ಅನುಗುಣವಾಗಿ RSS ಪಥಸಂಚಲನಕ್ಕೆ ಬ್ರೇಕ್ ಅನ್ನ ಹಾಕಿತ್ತು. ಅದಾದ ಬಳಿಕ RSS ಕೋರ್ಟ್ ಮೊರೆ ಹೋದ ಬಳಿಕ ಮತ್ತೆ ಪಥಸಂಚಲನ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು. ಯಾವಾಗ RSS ಪಥಸಂಚಲನ ಮಾಡ್ತೇವೆ ಸಚಿವ ಪ್ರಿಯಾಂಕ್ ಖರ್ಗೆ ಸ್ವಕ್ಷೇತ್ರದಲ್ಲಿ ಅನ್ನುವಂಥ ಒಂದು ಪಟ್ಟಣ ಹಿಡಿದಿದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದೀಗ ಭೀಮ್ ಆರ್ಮಿ ಮತ್ತೆ ದಲಿತ್ ಪ್ಯಾಂಥರ್ ಇಬ್ರು ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ಅಂದೇ ಏನು ಈ ಒಂದು ಪಥಸಂಚಲನವನ್ನ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ನಿನ್ನೆ ಮೂರು ಸಂಘಟನೆಗಳು ಒಂದು ಕಡೆ ಬೆಳಗ್ಗೆ RSSನವರು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಭೇಟಿಯನ್ನ ಮಾಡಿ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾರೆ. ನವೆಂಬರ್ 2ರಂದು ನಾವು ಪಥಸಂಚಲನ ನಡೆಸ್ತೇವೆ ಅಂತೇಳಿ. ಮಧ್ಯಾಹ್ನ ಭೀಮ್ ಆರ್ಮಿ ಅವರು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ತಾವು ಕೂಡ ನವೆಂಬರ್ 2ರಂದೇ ಪಥಸಂಚಲನ ಮಾಡ್ತೇವೆ ಬಿದಿರಿನ ಕೋಲು ಹಿಡಿದುಕೊಂಡು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಸಂಜೆ ವೇಳೆಗೆ ದಲಿತ ಪ್ಯಾಂಥರ್ ಅವರು ಕೂಡ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಅವರು ಕೂಡ ಅರ್ಜಿ ಸಲ್ಲಿಸ್ತಾರೆ. ಈ ಮೂರು ಅರ್ಜಿಗಳು ಕೂಡ ನವೆಂಬರ್ 2ರಂದೇ ಪಥಸಂಚಲನ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಕೆ ಆಗಿರುವಂಥದ್ದು. ಜೊತೆಗೆ ರೂಟ್ ಮ್ಯಾಪ್ ಕೂಡ ಸೇಮ್ ಆಗಿರುವಂಥದ್ದು. ಒಂದೇ ರೂಟ್ ಮ್ಯಾಪ್ ಅಲ್ಲಿ ಕೂಡ ಮೂರು ಸಂಘಟನೆಗಳು ರೂಟ್ ಮ್ಯಾಪ್ ಸಿದ್ಧಪಡಿಸಿರುವಂಥದ್ದು. ಜೊತೆಗೆ ಟೈಮಿಂಗ್ ಕೂಡ ಸಿದ್ಧಪಡಿಸಿರುವಂಥದ್ದು. ಹಾಗಾಗಿ ಇದೀಗ ಜಿಲ್ಲಾಧಿಕಾರಿಗಳ ಅಂಗಳದಲ್ಲಿ ಮೂರು ಸಂಘಟನೆಯ ಏನು ಅರ್ಜಿಗಳಿರುವಂಥದ್ದು. ಜಿಲ್ಲಾಧಿಕಾರಿ ಯಾವ ರೀತಿಯಾದಂಥ ನಿರ್ಧಾರ ಕೈಗೊಳ್ತಾರೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಮತ್ತೊಂದು ಕಡೆ ಇದರ ಮಧ್ಯೆ ನಾಡಿದ್ದು ಹೈಕೋರ್ಟ್ನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅರ್ಜಿ ವಿಚಾರಣೆಗೆ ಇರುವಂಥದ್ದು. ಸೊ ಹಾಗಾಗಿ ನ್ಯಾಯಾಲಯ ಯಾವ ರೀತಿಯಾಗಿ ಇದನ್ನ ಸರ್ಕಾರಕ್ಕೆ ಸೂಚನೆಯನ್ನು ನೀಡುತ್ತೆ, ಮೂರು ಸಂಘಟನೆಗಳಿಗೆ ಯಾವ ರೀತಿಯಾದಂಥ ಅನುವು ಮಾಡಿಕೊಡೋದಕ್ಕೆ ನ್ಯಾಯಾಲಯ ಸೂಚನೆ ನೀಡುತ್ತಾ ಅಥವಾ ಸರ್ಕಾರವೇ ಇದನ್ನ ಡಿಸೈಡ್ ಮಾಡಿ ನ್ಯಾಯಾಲಯದ ಗಮನಕ್ಕೆ ತರುತ್ತಾ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಅಶ್ವಿನಿ, ರೈಟ್. ಓಂ ಪ್ರಕಾಶ್ ಮುನ್ನೂರು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಓಂ ಪ್ರಕಾಶ್ ಮುನ್ನೂರು, ಗಮನಿಸ್ತಾ ಇದ್ದೀವಿ ಚಿತ್ತಾಪುರದೇ ಒಂದು ರೀತಿಯಲ್ಲಿ ಚಿಂತೆ ಆಗೋಗಿದೆ. ಈ ಪಥಸಂಚಲನದ ಕಿಚ್ಚು ನಿಲ್ಲುವಂತ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. RSS ವರ್ಸಸ್ ಭೀಮ್ ಆರ್ಮಿ ಅನ್ನುವಂಥದ್ದು ಆಗಿದೆ. ಸದ್ಯಕ್ಕೆ ಯಾವ ರೀತಿ ಇದೆ ಪರಿಸ್ಥಿತಿ? ಈ ಮುಂದಿನ ಭಾನುವಾರ ಏನಾಗಬಹುದು ಅನ್ನುವಂಥ ನಿರೀಕ್ಷೆ ಇದೆ? ಅಶ್ವಿನಿ, ಖಂಡಿತವಾಗ್ಲೂ ಸಚಿವ ಪ್ರಿಯಾಂಕ್ ಖರ್ಗೆ ಸ್ವಕ್ಷೇತ್ರ ಚಿತ್ತಾಪುರ ಪಟ್ಟಣ ಪಥಸಂಚಲನಕ್ಕಾಗಿ ಹೈ ವೋಲ್ಟೇಜ್ ಕದನ ಕಣವಾಗಿ ಮಾರ್ಪಟ್ಟಿರುವಂಥದ್ದು. ಒಂದು ಕಡೆ RSS ಪಥಸಂಚಲನ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನವೆಂಬರ್ 2ಕ್ಕೆ ಅನುಮತಿಯನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಮತ್ತೊಂದು ಕಡೆ ಭೀಮ್ ಆರ್ಮಿ ದಲಿತ್ ಪ್ಯಾಂಥರ್ ಕೂಡ ಏನು ನವೆಂಬರ್ 2ರಂದೇ ನಾವು ಪಥಸಂಚಲನವನ್ನು ನಡೆಸ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಇಲ್ಲಿವರೆಗೂ ಕೂಡ RSS ವರ್ಸಸ್ ಸರ್ಕಾರ ಅನ್ನುವಂಥ ರೀತಿಯಲ್ಲಿ ಫೈಟ್ ನಡೆದಿತ್ತು. ಇದೀಗ RSS ವರ್ಸಸ್ ಸರ್ಕಾರ, RSS ವರ್ಸಸ್ ಭೀಮ್ ಆರ್ಮಿ ದಲಿತ ಪ್ಯಾಂಥರ್ ಅನ್ನುವಂಥ ರೀತಿಯಲ್ಲಿ ಫೈಟ್ ನಡೆದಿರುವಂಥದ್ದು. ಯಾಕಂತಂದ್ರೆ ಸರ್ಕಾರಿ ಸ್ಥಳಗಳಲ್ಲಿ RSS ಕಾರ್ಯಚಟುವಟಿಕೆಗಳನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡಂತ ನಿರ್ಣಯಕ್ಕೆ ಅನುಗುಣವಾಗಿ RSS ಪಥಸಂಚಲನಕ್ಕೆ ಬ್ರೇಕ್ ಅನ್ನ ಹಾಕಿತ್ತು. ಅದಾದ ಬಳಿಕ RSS ಕೋರ್ಟ್ ಮೊರೆ ಹೋದ ಬಳಿಕ ಮತ್ತೆ ಪಥಸಂಚಲನ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು. ಯಾವಾಗ RSS ಪಥಸಂಚಲನ ಮಾಡ್ತೇವೆ ಸಚಿವ ಪ್ರಿಯಾಂಕ್ ಖರ್ಗೆ ಸ್ವಕ್ಷೇತ್ರದಲ್ಲಿ ಅನ್ನುವಂಥ ಒಂದು ಪಟ್ಟಣ ಹಿಡಿದಿದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದೀಗ ಭೀಮ್ ಆರ್ಮಿ ಮತ್ತೆ ದಲಿತ್ ಪ್ಯಾಂಥರ್ ಇಬ್ರು ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ಅಂದೇ ಏನು ಈ ಒಂದು ಪಥಸಂಚಲನವನ್ನ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ನಿನ್ನೆ ಮೂರು ಸಂಘಟನೆಗಳು ಒಂದು ಕಡೆ ಬೆಳಗ್ಗೆ RSSನವರು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಭೇಟಿಯನ್ನ ಮಾಡಿ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾರೆ. ನವೆಂಬರ್ 2ರಂದು ನಾವು ಪಥಸಂಚಲನ ನಡೆಸ್ತೇವೆ ಅಂತೇಳಿ. ಮಧ್ಯಾಹ್ನ ಭೀಮ್ ಆರ್ಮಿ ಅವರು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ತಾವು ಕೂಡ ನವೆಂಬರ್ 2ರಂದೇ ಪಥಸಂಚಲನ ಮಾಡ್ತೇವೆ ಬಿದಿರಿನ ಕೋಲು ಹಿಡಿದುಕೊಂಡು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಸಂಜೆ ವೇಳೆಗೆ ದಲಿತ ಪ್ಯಾಂಥರ್ ಅವರು ಕೂಡ
ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಅವರು ಕೂಡ ಅರ್ಜಿ ಸಲ್ಲಿಸ್ತಾರೆ. ಈ 3 ಅರ್ಜಿಗಳು ಕೂಡ ನವೆಂಬರ್ 2ರಂದೇ ಪಥಸಂಚಲನ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಕೆ ಆಗಿರುವಂಥದ್ದು. ಜೊತೆಗೆ ರೂಟ್ ಮ್ಯಾಪ್ ಕೂಡ ಸೇಮ್ ಆಗಿರುವಂಥದ್ದು. ಒಂದೇ ರೂಟ್ ಮ್ಯಾಪ್ ಅಲ್ಲಿ ಕೂಡ 3 ಸಂಘಟನೆಗಳು ರೂಟ್ ಮ್ಯಾಪ್ ಸಿದ್ಧಪಡಿಸಿರುವಂಥದ್ದು, ಜೊತೆಗೆ ಟೈಮಿಂಗ್ ಕೂಡ ಸಿದ್ಧಪಡಿಸಿರುವಂಥದ್ದು. ಹಾಗಾಗಿ ಇದೀಗ ಜಿಲ್ಲಾಧಿಕಾರಿಗಳ ಅಂಗಳದಲ್ಲಿ 3 ಸಂಘಟನೆಯ ಏನು ಅರ್ಜಿಗಳಿರುವಂಥದ್ದು, ಜಿಲ್ಲಾಧಿಕಾರಿ ಯಾವ ರೀತಿಯಾದಂಥ ನಿರ್ಧಾರ ಕೈಗೊಳ್ತಾರೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಮತ್ತೊಂದು ಕಡೆ ಇದರ ಮಧ್ಯೆ ನಾಡಿದ್ದು ಹೈಕೋರ್ಟ್ನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅರ್ಜಿ ವಿಚಾರಣೆಗೆ ಇರುವಂಥದ್ದು. ಸೊ ಹಾಗಾಗಿ ನ್ಯಾಯಾಲಯ ಯಾವ ರೀತಿಯಾಗಿ ಇದನ್ನ ಸರ್ಕಾರಕ್ಕೆ ಸೂಚನೆಯನ್ನು ನೀಡುತ್ತೆ, 3 ಸಂಘಟನೆಗಳಿಗೆ ಯಾವ ರೀತಿಯಾದಂಥ ಅನುವು ಮಾಡಿಕೊಡೋದಕ್ಕೆ ನ್ಯಾಯಾಲಯ ಸೂಚನೆ ನೀಡುತ್ತಾ ಅಥವಾ ಸರ್ಕಾರವೇ ಇದನ್ನ ಡಿಸೈಡ್ ಮಾಡಿ ನ್ಯಾಯಾಲಯದ ಗಮನಕ್ಕೆ ತರುತ್ತಾ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಅಶ್ವಿನಿ, ರೈಟ್. ಓಂ ಪ್ರಕಾಶ್ ಮುನ್ನೂರು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಓಂ ಪ್ರಕಾಶ್ ಮುನ್ನೂರು, ಗಮನಿಸ್ತಾ ಇದ್ದೀವಿ, ಚಿತ್ತಾಪುರದೇ ಒಂದು ರೀತಿಯಲ್ಲಿ ಚಿಂತೆ ಆಗೋಗಿದೆ. ಈ ಪಥಸಂಚಲನದ ಕಿಚ್ಚು ನಿಲ್ಲುವಂತ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. RSS ವರ್ಸಸ್ ಭೀಮ್ ಆರ್ಮಿ ಅನ್ನುವಂಥದ್ದು ಆಗಿದೆ. ಸದ್ಯಕ್ಕೆ ಯಾವ ರೀತಿ ಇದೆ ಪರಿಸ್ಥಿತಿ? ಈ ಮುಂದಿನ ಭಾನುವಾರ ಏನಾಗಬಹುದು ಅನ್ನುವಂಥ ನಿರೀಕ್ಷೆ ಇದೆ? ಅಶ್ವಿನಿ, ಖಂಡಿತವಾಗ್ಲೂ ಸಚಿವ ಪ್ರಿಯಾಂಕ್ ಖರ್ಗೆ ಸ್ವಕ್ಷೇತ್ರ ಚಿತ್ತಾಪುರ ಪಟ್ಟಣ ಪಥಸಂಚಲನಕ್ಕಾಗಿ ಹೈ ವೋಲ್ಟೇಜ್ ಕದನ ಕಣವಾಗಿ ಮಾರ್ಪಟ್ಟಿರುವಂಥದ್ದು. ಒಂದು ಕಡೆ RSS ಪಥಸಂಚಲನ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನವೆಂಬರ್ 2ಕ್ಕೆ ಅನುಮತಿಯನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಮತ್ತೊಂದು ಕಡೆ ಭೀಮ್ ಆರ್ಮಿ ದಲಿತ್ ಪ್ಯಾಂಥರ್ ಕೂಡ ಏನು ನವೆಂಬರ್ 2ರಂದೇ ನಾವು ಪಥಸಂಚಲನವನ್ನು ನಡೆಸ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಇಲ್ಲಿವರೆಗೂ ಕೂಡ RSS ವರ್ಸಸ್ ಸರ್ಕಾರ ಅನ್ನುವಂಥ ರೀತಿಯಲ್ಲಿ ಫೈಟ್ ನಡೆದಿತ್ತು. ಇದೀಗ RSS ವರ್ಸಸ್ ಸರ್ಕಾರ, RSS ವರ್ಸಸ್ ಭೀಮ್ ಆರ್ಮಿ ದಲಿತ ಪ್ಯಾಂಥರ್ ಅನ್ನುವಂಥ ರೀತಿಯಲ್ಲಿ ಆ ಫೈಟ್ ನಡೆದಿರುವಂಥದ್ದು. ಯಾಕಂತಂದ್ರೆ ಸರ್ಕಾರಿ ಸ್ಥಳಗಳಲ್ಲಿ RSS ಕಾರ್ಯಚಟುವಟಿಕೆಗಳನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡಂತ ನಿರ್ಣಯಕ್ಕೆ ಅನುಗುಣವಾಗಿ RSS ಪಥಸಂಚಲನಕ್ಕೆ ಬ್ರೇಕ್ ಅನ್ನ ಹಾಕಿತ್ತು. ಅದಾದ ಬಳಿಕ RSS ಕೋರ್ಟ್ ಮೊರೆ ಹೋದ ಬಳಿಕ ಮತ್ತೆ ಪಥಸಂಚಲನ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು. ಯಾವಾಗ RSS ಪಥಸಂಚಲನ ಮಾಡ್ತೇವೆ ಸಚಿವ ಪ್ರಿಯಾಂಕ್ ಖರ್ಗೆ ಸ್ವಕ್ಷೇತ್ರದಲ್ಲಿ ಅನ್ನುವಂಥ ಒಂದು ಪಟ್ಟಣ ಹಿಡಿದಿದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದೀಗ ಭೀಮ್ ಆರ್ಮಿ ಮತ್ತೆ ದಲಿತ್ ಪ್ಯಾಂಥರ್ ಇಬ್ರು ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ಅಂದೇ ಏನು ಈ ಒಂದು ಪಥಸಂಚಲನವನ್ನ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನ ಸಲ್ಲಿಸಿರುವಂಥದ್ದು. ನಿನ್ನೆ 3 ಸಂಘಟನೆಗಳು ಒಂದು ಕಡೆ ಬೆಳಗ್ಗೆ RSSನವರು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಭೇಟಿಯನ್ನ ಮಾಡಿ ಒಂದು ಮನವಿ ಪತ್ರವನ್ನ ಸಲ್ಲಿಸ್ತಾರೆ. ನವೆಂಬರ್ 2ರಂದು ನಾವು ಪಥಸಂಚಲನ ನಡೆಸ್ತೇವೆ ಅಂತೇಳಿ. ಮಧ್ಯಾಹ್ನ ಭೀಮ್ ಆರ್ಮಿ ಅವರು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ತಾವು ಕೂಡ ನವೆಂಬರ್ 2ರಂದೇ ಪಥಸಂಚಲನ ಮಾಡ್ತೇವೆ ಬಿದಿರಿನ ಕೋಲು ಹಿಡಿದುಕೊಂಡು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅರ್ಜಿಯನ್ನ ಸಲ್ಲಿಸಿರುವಂಥದ್ದು. ಸಂಜೆ ವೇಳೆಗೆ ದಲಿತ ಪ್ಯಾಂಥರ್ ಅವರು ಕೂಡ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಅವರು ಕೂಡ ಅರ್ಜಿ ಸಲ್ಲಿಸ್ತಾರೆ. ಈ 3 ಅರ್ಜಿಗಳು ಕೂಡ ನವೆಂಬರ್ 2ರಂದೇ ಪಥಸಂಚಲನ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಕೆ ಆಗಿರುವಂಥದ್ದು. ಜೊತೆಗೆ ರೂಟ್ ಮ್ಯಾಪ್ ಕೂಡ ಸೇಮ್ ಆಗಿರುವಂಥದ್ದು. ಒಂದೇ ರೂಟ್ ಮ್ಯಾಪ್ ಅಲ್ಲಿ ಕೂಡ 3 ಸಂಘಟನೆಗಳು ರೂಟ್ ಮ್ಯಾಪ್ ಸಿದ್ಧಪಡಿಸಿರುವಂಥದ್ದು, ಜೊತೆಗೆ ಟೈಮಿಂಗ್ ಕೂಡ ಸಿದ್ಧಪಡಿಸಿರುವಂಥದ್ದು. ಹಾಗಾಗಿ ಇದೀಗ ಜಿಲ್ಲಾಧಿಕಾರಿಗಳ ಅಂಗಳದಲ್ಲಿ 3 ಸಂಘಟನೆಯ ಏನು ಅರ್ಜಿಗಳಿರುವಂಥದ್ದು, ಜಿಲ್ಲಾಧಿಕಾರಿ ಯಾವ ರೀತಿಯಾದಂಥ ನಿರ್ಧಾರ ಕೈಗೊಳ್ತಾರೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಮತ್ತೊಂದು ಕಡೆ ಇದರ ಮಧ್ಯೆ ನಾಡಿದ್ದು ಹೈಕೋರ್ಟ್ನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅರ್ಜಿ ವಿಚಾರಣೆಗೆ ಇರುವಂಥದ್ದು. ಸೊ ಹಾಗಾಗಿ ನ್ಯಾಯಾಲಯ ಯಾವ ರೀತಿಯಾಗಿ ಇದನ್ನ ಸರ್ಕಾರಕ್ಕೆ ಸೂಚನೆಯನ್ನು ನೀಡುತ್ತೆ, 3 ಸಂಘಟನೆಗಳಿಗೆ ಯಾವ ರೀತಿಯಾದಂಥ ಅನುವು ಮಾಡಿಕೊಡೋದಕ್ಕೆ ನ್ಯಾಯಾಲಯ ಸೂಚನೆ ನೀಡುತ್ತಾ ಅಥವಾ ಸರ್ಕಾರವೇ ಇದನ್ನ ಡಿಸೈಡ್ ಮಾಡಿ ನ್ಯಾಯಾಲಯದ ಗಮನಕ್ಕೆ ತರುತ್ತಾ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಅಶ್ವಿನಿ, ರೈಟ್. ಓಂ ಪ್ರಕಾಶ್ ಮುನ್ನೂರು, ಥ್ಯಾಂಕ್ ಯು ಡೀಟೇಲ್ಸ್ಗೆ.